ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಟೊಮೊಟೊ ಮಸ್ತ್ ಟೊಮೊಟೊ ಸಿಗ್ತಾ ಇದ್ದಾವೆ ನನ್ನ ಗಾರ್ಡನಲ್ಲಿ. ಸ್ವಲ್ಪ ಸ್ವಲ್ಪ ಈ ಥರ ಆಗಿದ್ದಾವೆ, ಪರವಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲ ಸೀಡ್ಸೇ ಇದ್ದಾವೆ. ಹುಳಿ ಟೊಮೊಟೊ ಇಲ್ಲ, ಜಾಮೂನ್ ಟೊಮೊಟೊ ಅಂತ ಹೇಳ್ತಾರಲ್ಲ ಆ ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಟೊಮೊಟೊ. ತುಂಬಾ ಅದೇ ಈ ಥರ ಆಗಿದ್ದಾವೆ, ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ. ನಾವು ಅಂಗಡಿಯಿಂದ ತರೋ ಹೂ ಕೂಡ ಹುಳ ಆಗಿರ್ತವೆ, ಏನೂ ಮಾಡೋಂಗಿಲ್ಲ. ಬಟ್ ಇಷ್ಟು ಯೂಸ್ ಆಗ್ತಿದೆ ಅಲ್ವಾ ಗಾರ್ಡನಲ್ಲಿ, ಅದೇ ಒಂದು ಖುಷಿ ವಿಷಯ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದ್ದಾವೆ ಟೊಮೊಟೊ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆಯಾ ನಿಮಗೆ? ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ. ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಆಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ನು ಮೊದಲು ನಿಮ್ಮ ಫೋನಿಗೆ ಬರುತ್ತೆ, ಆಗ ವಿಡಿಯೋ ವಾಚ್ ಮಾಡ್ಬೋದು. ನೋಡಿ, ಇವತ್ತು ಕೆಲಸ ತುಂಬಾ ಕೆಲಸ. ಅದರೊಳಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಿಮ್ಮೊಂದಿಗೆ. ಚಿಕನ್ ಥರ ಕೇಳಿದ್ದಾರೆ. ಇವತ್ತೊಂದು 20 ಮೆಂಬರ್ಸ್ ಇದ್ದಾರೆ ಕೆಲಸದವರು. ಅಡಿಕೆ ಕೆಲಸಕ್ಕೆ ಬಂದಿದ್ದಾರೆ. ಅಡಿಕೆ ಕೆಲಸ ಮಳೆ ಅಂತ ನಿಲ್ಲಿಸ್ಬಿಟ್ಟಿದ್ರು. ಅಡಿಕೆ ಕೆಲಸ ಸ್ಟಾರ್ಟ್ ಆಯಿತು ಮತ್ತೆ. ನನಗೆ ಊಟ ತಿಂಡಿ ಕಾಫಿ ಟೀ ಬ್ಯುಸಿ ಜಾಸ್ತಿ. ನೋಡಿ, ಮಿಷಿನ್ ಬಂದಿದೆ, ಆಳುಗಳಲ್ಲಿ ಎಲ್ಲ ಕೆಲಸಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಅಡುಗೆ ಮಾಡಬೇಕು. ಮತ್ತು ಇಲ್ಲಿ ಕೆಲಸ ಮಾಡೋರು ಅಲ್ಲದಲ್ಲೇ ನಮ್ಮ ಮನೆಯವ್ರು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾರೆ ಅಂತ ನಾನು ಹೇಳಿದ್ದೀನಲ್ವ ಓದ್ ವಿಡಿಯೋಗಳಲ್ಲೆಲ್ಲ. ಅವರು ಕೂಡ ಊಟಕ್ಕೆ ಬರ್ತಾ ಇದ್ದಾರೆ. ಅವರೊಂದು 8 ಮೆಂಬರ್ಸ್ ಏನೋ ಇದ್ದಾರೆ, 8 9 ಇದ್ದಾರೆ. ಒಟ್ಟು 120 ಮೇಲೆ ಆಗ್ತಾರೆ. ನಾವು ಮನೆಯವರೆಲ್ಲ ಸೇರಿದ್ರೆ 125 ಮೇಲೇ ಆಗುತ್ತೆ. ನೋಡಿ, ಆ ಕಡೆ ಅಡಿಕೆ ಬೇಯಿಸ್ಲಿಕ್ಕೆ ಒಲೆ ಹಚ್ಚಿದ್ದಾರೆ, ಎಲ್ಲ ಅಡಿಕೆ ಒಣಗಾಕಿದ್ದಾರೆ. ತುಂಬಾ ಕೆಲಸ, ಅಡಿಕೆ ಕೆಲಸ ಸಿಕ್ಕಾಬಟ್ಟೆ ಕೆಲಸ. ನೋಡಿ ಅಲ್ಲಿ ಎಷ್ಟು ಜನ ಆಳುಗಳಿದ್ದಾರೆ. ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಹೆಂಗೋ ಗೊತ್ತಿಲ್ಲ. ಆ ಕಡೆ ಮಿಷಿನ್ ಹಿಂಭಾಗ ಎಲ್ಲ ಅಡಿಕೆಕಾಯಿ ಇದೆ, ಎಲ್ಲ ಲೋಡ್ ಮಾಡ್ತಿರೋದು. ಅವ್ರನ್ನ ಗಾರೆ ಕೆಲಸ ಬಂದಿರೋ ಆಳುಗಳನ್ನು ಇಲ್ಲಿಗೆ ಕರ್ಕೊಂಬರೋಕೆ ಹೇಳಿದ್ದಾರೆ. ಇನ್ನೂ ಬಂದಿಲ್ಲ ಅವರು, ಕರ್ಕೊಂಬರೋಕೆ ಹೇಳಿದ್ದಾರೆ, ಬರ್ತಾರೆ ಅವರು. ಅಲ್ಲೇನೋ ಸ್ವಲ್ಪ ಏನೋ ಕಾಂಕ್ರೀಟ್ ಏನೋ ಹಾಕೋದಿದೆ ಅಂತ ಹೇಳಿ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ ಇಲ್ಲಿಗೆ. ಅವ್ರಿಗೂ ಇವತ್ತು ಶನಿವಾರ ಅಲ್ವಾ, ನಾವು ಕಾರ್ತಿಕ್ ಮಾಸ ಏನು ನಾನ್ ವೆಜ್ಜೇ ಮಾಡಿರಲಿಲ್ಲ. ಅಡಿಕೆ ಕೆಲಸದವರಿಗೆ ನಾವು ವಾರಕ್ಕೆ 2 ಸರಿ 3 ಸರಿ ಚಿಕನ್ ಮಟನ್ ಮಾಡಿಬಿಟ್ಟು ಊಟಕ್ಕೆ ಬಡಿಸ್ತಿದ್ವಿ. ಬಟ್ ಕಾರ್ತಿಕ್ ಮಾಸ ಅಂತ ಯಾರಿಗೂ ಏನೂ ಮಾಡಿಟ್ಟಿರಲಿಲ್ಲ. ಅದಕ್ಕೆ ಇವತ್ತು ಶನಿವಾರ ಅಲ್ವಾ, ಹಾಗಾಗಿ ಚಿಕನ್ ಹೇಳಿದ್ದಾರೆ. ಚಿಕನ್ ಕಟಿಂಗ್ ಆಗಿದೆ ಅಂತ ನಮ್ಮ ಹುಡುಗ ಹೋಗಿದ್ದಾನೆ ಇಸ್ಕೊಬರೋಕ್ಕೆ. ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ನೋಡಿ ಅಡಿಕೆ, ನೋಡಿ ಇಲ್ಲೆಲ್ಲ ಇದೆ ಆಟೋದಲ್ಲಿ, ಮತ್ತು ಅಲ್ಲಿ ಮಿಷಿನ್ ಹಾಕಿದ್ದಾರೆ. ಇವೆಲ್ಲ ಅಡಿಕೆ ಕೆಲಸ, ಸಿಕ್ಕಾಬಟ್ಟೆ ಅಡಿಕೆ ಕೆಲಸ. ನೋಡಿ ನಮ್ಮ ಮನೆ ಬಾಡಿಗಾರ್ಡ್ ಇಲ್ಲಿ ಮಲಗಿದ್ದಾನೆ. ಬ್ಲಾಕಿ ಬ್ಲಾಕಿ ನಮ್ಮನೆ ಬ್ಲಾಕಿ ಮುದ್ದು. ಇವನೊಬ್ಬ ರಾಮು ತಾತ, ಇವನ ಹೆಸರು ರಾಮ ಅಂತ. ಭಾಳ ಏಜ್ ಆಗಿದೆ ಇವನಿಗೆ, ಮಾತಾಡೋಕ್ಕೆ ಬರುತ್ತೆ ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾನೆ. ರಾಮ ಅಂತ, ತುಂಬ ಏಜ್ ಆಗಿದೆ ಪಾಪ, ಓಡಾಡೋಕ್ಕೆ ಆಗಲ್ಲ. ಆದ್ರೂ ಇಲ್ಲಿ ಬಂದು ಬಾಗ್ಲಲ್ಲಿ ಯಾವಾಗಲೂ ಮಲ್ಕೊಂತಾನೆ. ನಮ್ಮ ಮನೆ ಹತ್ರನೇ ಇರ್ತಾನೆ, ಎಲ್ಲೂ ಹೋಗಲ್ಲ. ನಮ್ಮ ಅಲ್ಲಿ ಹಳೆ ಮನೆ ಇದೆ ಸಿಟಿ ಒಳಗಡೆ, ಅಲ್ಲಿ ಬೆಳೆದಿದ್ದೆಲ್ಲ ಇವನು ಚಿಕ್ಕಿದ್ರಿಂದ. ಈಗ ನಾವು ಇಲ್ಲಿಗೆ ಬಂದಾಗಲಿಂದ ಇಲ್ಲೇ ಸೇರ್ಕೊಂಡಿದ್ದಾನೆ. ರಾಮ ಅಂತ ಇವನ ಹೆಸರು. ಅವನು ಬ್ಲಾಕಿ. ನೋಡಿ, ನನ್ನ ದಿನನಿತ್ಯದ ಕೆಲಸ ಈ ರೀತಿ ಇರುತ್ತೆ. ಅಡುಗೆ ತಿಂಡಿ, ಮನೆ ಕ್ಲೀನಿಂಗು, ಮಕ್ಕಳು ಸ್ಕೂಲು. ಅನ್ನಕ್ಕೆ ಇಟ್ಟಿದ್ದೀನಿ ಆಚೆಗಡೆನೇ. ಒಳಗಡೆ ದೊಡ್ಡ ಸ್ಟವ್ ಇಕ್ಕೊಳ್ಳೋಕ್ಕೆ ಜಾಗ ಇಲ್ಲ. ಹಿಂದೆಗಡೆ ಪಾತ್ರೆ ತೊಳೆ ಅಥವಾ ಸ್ವಲ್ಪ ಸ್ಪೇಸ್ ಇದೆ, ಬಟ್ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲೇ ಬಾಕ್ಲಲ್ಲಿ, ನೋಡಿ ನಮ್ಮ ಮನೆ ಬಾಕ್ಲು ಈ ಥರ ಇದೆ. ಇಲ್ಲೇ ಬಾಕ್ಲಲ್ಲಿ ಸಿಲಿಂಡ್ರ್ ಇಟ್ಕೊಂಡು ಆಚೆಗಡೆನೇ ಮಾಡ್ತೀನಿ ಅಡುಗೆನ. ನಿಮ್ಮೊಟ್ಟಿಗೆ ಇನ್ನೊಂದು ವಿಷಯ ಶೇರ್ ಮಾಡಬೇಕಿತ್ತು ನಾನು. ನೋಡಿ, ನಾನು ಕಾಂಪೌಂಡ್ ಒಳಗಡೆ ವಿಳ್ಯದೆಲೆ ಗಿಡ ಹಾಕೊಂಡಿದ್ದೀನಿ ಅಂತ ಒಂದು ಸರಿ ನಾನು ಶಾರ್ಟ್ ವಿಡಿಯೋದಲ್ಲಿ ಮತ್ತು ಲಾಂಗ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ವಿಳ್ಯದೆಲೆ ಗಿಡ ಹೆಂಗಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಲೆ ಒಂದು ಚೂರು ಖಾರ ಇಲ್ಲ, ಬರೀ ಎಲೆನೇ ತಿನ್ಬೋದು. ತುಂಬಾ ಖುಷಿ ಇದೊಂದು ವಿಷಯ ನನಗೆ.
ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಎಲೆ ನೋಡಿ. ಈ ಥರ ಕಾಂಪೌಂಡ್ ಒಳಗಡೆ, ಇದು ಕಾಂಪೌಂಡ್ ಇದೆ, ಕಾಂಪೌಂಡ್ ಫುಲ್ ಗ್ರಿಲ್ ಮಾಡಿಸಿದ್ದೀವಿ ನಾವು. ಈ ಕಾಂಪೌಂಡ್ ಒಳಗಡೆ ಜಾಗ ಮಾಡಿ ಹಾಕಿದ್ದೀವಿ. ತುಂಬಾ ಚೆನ್ನಾಗಾಗಿದೆ ವಿಳ್ಯದೆಲೆ ಗಿಡ ನೋಡಿ. ಎಷ್ಟಿಷ್ಟು ಅಗಲ ಎಲೆ ಇದೆ ಅಂತಂದರೆ ಒಬ್ಬರು ಒಂದು ಕಾಲು ಭಾಗ ಎಲೆ ಹಾಕೋಬೋದು ಅಷ್ಟೇ, ಅಷ್ಟಿಷ್ಟು ಅಗಲ ಇದ್ದಾವೆ ಎಲೆ. ವಿಳ್ಯದೆಲೆ ಗಿಡ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಅನ್ನಕ್ಕೆ ನೀರಿಟ್ಟಿದ್ದೀನಿ ಸ್ಟವ್ ಮೇಲೆ. ಇನ್ನೇನು ನೀರು ಆಲೆ ಗುಳ್ಳೆ ಬರ್ತಾಯಿದೆ, ಅಕ್ಕಿ ತೊಳೆದಾಕಬೇಕು. ಬನ್ನಿ ಅಡುಗೆ ಕೆಲಸ ಮಾಡ್ಕೊಂಡೆ ಸಿಗ್ತೀನಿ ನಿಮಗೆ. ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ನಾನೇನಲ್ಲಿ ಮಿಷಿನ್ ಹತ್ರ ಏನಕ್ಕೂ ಹೋಗಲ್ಲ ಅಡುಗೆ ಕೆಲಸಕ್ಕೆ, ಅವರೇ ಆಳುಗಳೇ ಮಾಡ್ಕೊತಾರೆ. ನಂದು ಅಡುಗೆ ಕೆಲಸ ಅಷ್ಟೇ ಇರುತ್ತೆ. ಅಡುಗೆ ಪ್ರಿಪ್ರೇಷನ್ ಮಾಡಿಕೊಡೋದು, ಕಾಫಿ ಟೀ, ಒಂದು 4-5 ಸರಿ ಕಾಫಿ ಮಾಡಬೇಕು. ನೋಡಿ ನಾನು ಹಾಲಿನ ವಿಷಯ ಹೇಳಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿದೆ. ಅರ್ಧ ಲೀಟ್ರ್ ಹಾಲು ಕಾಯಿಸಿರೋದಷ್ಟೇ ಇದು. ತುಂಬ ಚೆನ್ನಾಗಿ ಕೆನೆ ಬಂದಿದೆ. ಬೆಣ್ಣೆ ಇದೆ, ತುಪ್ಪ ಮಾಡಬೇಕು. ತುಪ್ಪ ಮಾಡೋ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಬೇಕು, ಖಂಡಿತ ಶೇರ್ ಮಾಡ್ಕೊಳ್ತೀನಿ. ಚಿಕನ್ ಸಾಂಬಾರು ಮಾಡಬೇಕಾದ್ರೆ ನಾನು ಸಿಗ್ತೀನಿ. ಇನ್ನೇನು ಅನ್ನ ಹಾಕ್ಲಿಕ್ಕೆ ಬಂದಿದೆ. ಅನ್ನಕ್ಕೆ ಇಟ್ಟಿದೆ ಅಂತ ಆಗಲೇ ನೀರಿಟ್ಟು ತೋರಿಸಿದ್ನಲ್ಲ ನಾನು. ನೋಡಿ ಅನ್ನ ಹಾಕಕ್ಕೆ ಬಂದಿದೆ. ನೋಡಿ ಇಲ್ಲಿ ಶೆಲ್ಫ್ ಮೇಲೆಲ್ಲ ಹೆಂಗೆ ಇಟ್ಕೊಂಡಿದ್ದೀನಿ. ಇಂಥ ಕೆಲಸ ಜಾಸ್ತಿ ಏನು ಮಾಡಲಿ, ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ತುಂಬ ಅಡುಗೆ ಜಾಸ್ತಿ ಇರೋದ್ರಿಂದ ನನಗೆ ಹಿಂಗಿರೋದು ಒಂಚೂರು ಇಷ್ಟ ಆಗೋಲ್ಲ. ನನಗೆ ಶೆಲ್ಫ್ ಎಲ್ಲ ಫುಲ್ ಖಾಲಿ ಇರಬೇಕು, ಹಾಗೆ ಇಷ್ಟ. ನೀವು ಕೂಡ ಹೀಗೆ ಮಾಡ್ತೀರಾ. ನೋಡಿ ಮಸಾಲೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ರುಬ್ಬಿಟ್ಕೊಳ್ತಾ ಇದ್ದೀನಿ. ಎಲ್ಲ ಹೇಳ್ಕೊಂಡಿದ್ದೀನಿ ಶೆಲ್ಫಿ ಮೇಲೆ. ನೋಡಿ ಖಾರದ ಪುಡಿ, ಸಾಂಬಾರದ ಪುಡಿ ಬಾಕ್ಸಲ್ಲಿ ಖಾಲಿಯಾಗಿದೆ, ಹಂಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸಿಗ್ತೀನಿ ಚಿಕನ್ ಸಾರು ಮಾಡಬೇಕಾದ್ರೆ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಿಕನ್ ಹುರಿಯೋಕೆ ಹಾಕಬೇಕು. ಆಯಿಲು, ಉಪ್ಪು, ಚಿಕನ್ನು, ಖಾರ ಮತ್ತು ಅರಿಶಿನ, ಇದರೊಳಗಡೆ 2 ಪಲಾವ್ ಎಲೆ ಹಾಕಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ತೀನಿ. ಅನ್ನ ಆಯಿತು, ಅನ್ನ ಬಸ್ತಿಟ್ಟಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತೀನಿ.
ನಾನು ಹುರಿಯೋಕ್ಕೆ ಖಾರದ ಪುಡಿ ಕೂಡ ಹಾಕ್ತೀನಿ. ತುಂಬಾ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಚಿಕನ್ಗೆ ಆಗಲಿ ಮಟನ್ಗೆ ಆಗಲಿ. ಹುರಿಬೇಕಾದ್ರೆ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಕೂಡ ರೆಡಿಯಾಗಿದೆ. ಚಿಕನ್ ಹುರಿಯಕ್ಕೆ ಹಾಕಿದ್ದೀನಿ. ಮುದ್ದೆ ಮಾಡಬೇಕು. ಇನ್ನು ಸಾಂಬಾರು ಒಂದು ಬೇಗ ಬೆಂದರೆ, ಇದು ಶನಿವಾರದ ವಿಡಿಯೋ ಆಗಿರುತ್ತೆ. ಶನಿವಾರ ತಗೊಂಡಿರೋ ಅಂಥ ವಿಡಿಯೋ ನೋಡ್ತೀನಿ ಯಾವಾಗ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನೋಡಿ ನನ್ನ ದಿನನಿತ್ಯದ ದಿನಚರಿ ಈ ರೀತಿ ಇರುತ್ತೆ. ತುಂಬಾ ಕೆಲಸ ಇರುತ್ತೆ. ಅವರಿಗೆಲ್ಲ ಊಟ ಬಡಿಸ್ಬೇಕು ಮತ್ತು ಮುದ್ದೆ ಮಾಡಬೇಕು. ಈ ತಪ್ಪಲೆನಲ್ಲೇ ಮಾಡೋದು ನಾನು ಮುದ್ದೆಗೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಮರಿದಲ್ಲೇ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್ ಎಲ್ಲರಿಗೂ. ನೋಡಿಲಿ ತಡಿ ಮಮ್ಮಿ Sabia que